ಇನ್ನು ತಿಪಟೂರು ನಗರಸಭೆ ಕಮಿಷನರ್ ಹಾಗೂ ಸದಸ್ಯನ ಮಧ್ಯೆ ಶೀತಲ ಸಮರ ಈಗ ಶುರುವಾಗಿದೆ. ಅಕ್ರಮಗಳನ್ನು ಪ್ರಶ್ನಿಸಿದ್ದಕ್ಕೆ ಸದಸ್ಯನ ಮೇಲೆ ಕರ್ತವ್ಯಕ್ಕೆ ಅಡ್ಡಿ ಕೇಸನ್ನು ಜಡಿಯಲಾಗಿದೆ. ಇನ್ನು ಕೋಟೆ ಪ್ರಭು ಮೇಲೆ ಪೌರಾಯುಕ್ತ ವಿಶ್ವೇಶ್ವರಯ್ಯ ಭದ್ರಗಡೆ ದೂರನ್ನು ಸಲ್ಲಿಸಿದ್ದಾರೆ. ಲಕ್ಷಾಂತರ ಅಕ್ರಮ ಅವ್ಯವಹಾರ ಮತ್ತು ಖಾತೆ ಬದಲಾವಣೆಯ ಆರೋಪವನ್ನು ಕೂಡ ಮಾಡಲಾಗಿದೆ. ಪ್ರಶ್ನಿಸಿದರೆ ಸುಳ್ಳು ಕೇಸ್ ದಾಖಲಿಸಿ ಆಯುಕ್ತರು ಬೆದರಿಕೆ ಹಾಕಿರುವಂತಹ ಆರೋಪವನ್ನು ಮಾಡಲಾಗ್ತಾ ಇದೆ. ಇನ್ನು ತಿಪಟೂರಲ್ಲಿ ಮಾಧ್ಯಮಗಳ ಮುಂದೆ ಸದಸ್ಯ ಕೋಟೆ ಪ್ರಭು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನ ತಿಪಟೂರಿನಲ್ಲಿ ನಗರಸಭೆಯಲ್ಲಿ ದೊಡ್ಡ ಮಟ್ಟದ ಶೀತಲ ಸಮರ ಕೂಡ ನಡೀತಾ ಇರುವಂಥದ್ದು. ಇನ್ನು ಪೌರಾಯುಕ್ತರು ಈ ಒಂದು ನಗರಸಭೆಯಲ್ಲಿ ಅಕ್ರಮವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಈ ಸದಸ್ಯ ಮಾಡಿರುವಂಥದ್ದು. ಅದಕ್ಕೆ ಕೋಟೆ ಪ್ರಭು ಮೇಲೆ ಪೌರಾಯುಕ್ತರು ಒಂದು ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿದಾರಂತೆ. ಟೋಟಲ್ ಇಡೀ ಕರ್ನಾಟಕನೇ ಮಾಡ್ತಾ ಇದ್ದೆ, ಆದೇಶ ಆಗೈತೆ ಕೆಂಪೇಗೌಡರ ಜಯಂತಿ. ನಾನು ಯಾಕೆ ಬಂದು ಕೇಳ್ತಾ ಇದ್ದೀನಿ ಅಂದರೆ, ಆ ಸಮುದಾಯದಲ್ಲಿ ಗೆದ್ದಿರೋ ಒಬ್ಬ ಮನುಷ್ಯ ನಾನು ಕ್ವಶನ್ ಮಾಡಲಿಲ್ಲ ಅಂದರೆ ಇಡೀ ಎಷ್ಟು ಜನ 20,000-30,000 ಜನ ನನ್ನ ದೂರത്തെ ಒಬ್ಬ ಗೆದ್ದಿರೋನು ಅವ್ನು ಕ್ವಶನ್ ಮಾಡೋಕ್ಕೆ, ಕೆಂಪೇಗೌಡರ ಜಯಂತಿ ಕ್ವಶನ್ ಮಾಡೋಕೆ ಒಬ್ಬ ಗೆದ್ದಿರೋನೊಬ್ಬ ಅವ್ನು ಮಾಡ್ತಾ ಇಲ್ವಲ್ಲ ಅಂತ ಹೋಗಿ ನೆನ್ನೆ ಕೂಗಾಡ್ತಾರೆ ಅಂತ ಕೇಳಿದ್ದಕ್ಕೆ ಅವ್ರೇನು ಮಾಡ್ತಾನೆ, ಇಲ್ಲ ನಾವು ಮಾಡಲ್ಲ, ನನ್ನೇನೋ DC ಇದಿದೆ, ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಆನ್ಸರ್ ಕೊಡ್ತಾರೆ. ಆಮೇಲೆ ಖಾತೆದು ಎಲ್ಲಿಗೆ ಬಂತು ಸರ್, ಅದು ಕಂಪ್ಲೇಂಟ್ ಎಲ್ಲಿಗೆ ಬಂತು ಅಂತ ಕೇಳ್ತೀನಿ. ನೀವು ಪ್ರತಿದಿನ ಹಿಂಗೆ ಬಂದರೆ ನಾವೇನು ಮಾಡೋಕ್ಕಾಗಲ್ಲ ರೀ, ನಾವು ಕರ್ತವ್ಯ, ನಾವು ಕೆಲಸ ಹೆಂಗೆ ಮಾಡಬೇಕು, ಇವಾಗ ಸ್ಟೇಷನಲ್ಲಿ ಕೇಳ್ಕೊಳ್ರಿ ಹಂಗೆ ಹಿಂಗೆ ಅಂತೇನು ಮೇಲೆ ಎದ್ದೇ ಬಿಡ್ತಾರೆ. ಎದ್ದಾದ್ಮೇಲೆ ಏನು ಮಾಡ್ತಾರೆ, ಸೀದಾ ಏನು ಚೇರ್ ಎತ್ಕೊಂಡು ಹೊರಟೋಗ್ಬಿಡ್ತಾರೆ, ಇರಲ್ಲ ಅವರು. ಹೋಗ್ಬಿಟ್ಟು ಸುಮಾರು ರಾತ್ರಿ 10:30-11 ಗಂಟೆಗೆ ಹೋಗಿ FIR ಮಾಡ್ತಾರೆ. ನನ್ನ ವಿರುದ್ಧನೇ FIR ಮಾಡ್ತಾರೆ. ಬಂದು ಯಾವುದು ಸೆಕ್ಷನ್ ಇದು ಕಂಡಲ ನೋಡ್ತಾ ಇದ್ರೆ ಅಫೆ ಖಾತೆ ಆಗಿದೆ ಇದು, ಇಲ್ಲಿ ಎಲ್ಲೆಲ್ಲಿ ಮೋಸ ಆಗಿದೆ ಅಂತ ನಿಮ್ಮ ಕಣ್ಣು ಮುಂದೆನೇ ರೆಕಾರ್ಡ್ಸ್ಗಳು ಕೊಡ್ತೀನಿ, ನೀವು ಕಂಡಲ ನೋಡ್ತಾನೆ ಇದ್ದೀರ. ಹಾಗಾಗಿ ನಾವು ಸ್ಟೇಷನ್ಗೆ ಹೋದ್ರೂ ನಮ್ಗೆ ಪ್ರಯತ್ನ ಇಲ್ಲ, ನಮ್ಮ ಸ್ಟೇಷನ್ಗೆ ಹೋದ್ರೂ ಪ್ರಯತ್ನ ಇಲ್ಲ. ಇದು ದೊಡ್ಡವರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮ್ಗೆ ಎದ್ದು ಕಾಣ್ತಾ ಇದೆ. ಯಾಕಂದರೆ ಕಂಪ್ಲೇಂಟ್ ಕೊಟ್ಟು ಎಷ್ಟು 1-3 ತಿಂಗಳಾದ್ರೂ FIR ಮಾಡಿಸ್ತಾ ಇಲ್ಲ. ಟೋಟಲ್ ಇಡೀ ಕರ್ನಾಟಕನೇ ಮಾಡ್ತಾ ಇದ್ದೆ, ಆದೇಶ ಆಗೈತೆ ಕೆಂಪೇಗೌಡರ ಜಯಂತಿ. ನಾನು ಯಾಕೆ ಬಂದು ಕೇಳ್ತಾ ಇದ್ದೀನಿ ಅಂದರೆ, ಆ ಸಮುದಾಯದಲ್ಲಿ ಗೆದ್ದಿರೋ ಒಬ್ಬ ಮನುಷ್ಯ ನಾನು ಕ್ವಶನ್ ಮಾಡಲಿಲ್ಲ ಅಂದರೆ ಇಡೀ ಎಷ್ಟು ಜನ 20,000-30,000 ಜನ ನನ್ನ ದೂರത്തെ ಒಬ್ಬ ಗೆದ್ದಿರೋನು ಅವ್ನು ಕ್ವಶನ್ ಮಾಡೋಕ್ಕೆ, ಕೆಂಪೇಗೌಡರ ಜಯಂತಿ ಕ್ವಶನ್ ಮಾಡೋಕೆ ಒಬ್ಬ ಗೆದ್ದಿರೋನೊಬ್ಬ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.